ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರಪದಾರ್ಚಕಂ ಸದಾ ಸುಳಾದಿಪದವಕ್ತಾರಾಂ ಕೊಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾಭಾಗ ಸುಳಾದಿ. ಕಂಡಲ್ಲಿ ನಿಂತಲ್ಲಿ ಕುಳಿತಲ್ಲಿ ಹೋಗುವಲ್ಲಿ ಮಂಡಲವೆಲ್ಲ ತಿರುಗಿ ಬರುವುದಲ್ಲಿ ಮಂಡೆ ಬಾಗಿ ನಿತ್ಯ ನಡುವಲ್ಲಿ ಓಡುವಲ್ಲಿ ಅಂಡುಗೊಂಡಿದಲ್ಲಿ ಆಲಿಸಿ ಕೇಳುವಲ್ಲಿ ಅಂಡೋಲಿಯದೆ ಸುಮ್ಮನಿಹದಲ್ಲಿ ತಂಡ ತಂಡದಲಾಟ ಆಡುವಲ್ಲಿ ಅನೇಕ ತೋಂಡರ ಸಂಗಡ ತೊಲಗದಲ್ಲಿ ಕಂಡ ಕಡೆ ನೋಡುವಲ್ಲಿ ಇಳವಲ್ಲಿ ಚಂಡಾವೃತ್ತಿಯಿಂದ ಬಾಳುತ್ತಿರಲಿ ಪುಂಡರೀಕಾಕ್ಷನು ಬೆಂಬಿಡದಲೆ ಹೊತ್ತುಕೊಂಡು ಬಂದಿಪ್ಪನು ಒಡನೊಡನೆ ಅಂಡಿಲಿ ಇದ್ದು ನಾಮಾಮೃತವನ್ನು ಉಂಡಾದಲ್ಲದೆ ಬಿಡ ಉನ್ನತವಾಗಿ ಒಲಿದು ಹಿಂಡಿನೊಳಗಿದ್ದರು ಹಿತವೆನಿಸಿ ದೋಳಾಡಿಸ ವಿಜಯ ವಿಠಲರೇಯ ಖಂಡವಾಗಿ ದಾಸರ ಭಾರ ವಹಿಸಿ ಪೊರೆವಾ ಒಂದೊಂದು ವಿಷಯಗಳೊಂದೊಂದಧಿಷ್ಠಾನ ಒಂದೊಂದು ಸರಿಯಲಿ ಒಂದಕ್ಕನಂತ ಕುಂದದೇಶತ ಮಾಡಿ ಚಂದದಲಿಂದ ಮುಂದುಗೆಡಿಸುವಂತ ಮಂದ ಬುದ್ಧಿಗೆ ಬಲು ನಂದವಾಗಿ ಇರಲು ಇಂದೊಂದು ಎನಗೆ ದ್ವಂದ್ವವ ತಿಳಿಯದಲೆ ಸಂಧಿಯಾಗುವ ಕರ್ಮ ವೃಂದಕ್ಕೆ ಹರಿತಾನೆ ನಿಂದು ನಿತ್ಯಾದಿ ಸಂಬಂಧ ಮಾಡಿಸುವ ಏನೆಂದು ಪೇಳಲಿ ಚಿತ್ರಾನಂದ ಮೂರುತಿ ರಂಗ ವಿಜಯ ವಿಠಲರೇಯ ತಂದು ಕೊಡುವ ನಮಗೆ ಒಂದೊಂದು ವಿಧಗಳನ್ನು ನಾನಾ ಸುಖವ ಬಡು ಹರಿಯನ್ನೇ ಪೂಜಿಸಿ ನಾನಾ ದುಃಖವ ಕಳಿ ಹರಿಯನ್ನೇ ಕೊಂಡಾಡಿ ನಾನಾನಂದವ ಧರಿಸು ಹರಿಯನ್ನೇ ಮೆಚ್ಚಿಸಿ ನಾನಾ ಚೇಷ್ಟೆಯ ಮಾಡು ಸಂತರೊಡನೆ ಜ್ಞಾನದಿಂದಲೇ ನಿತ್ಯ ಎಲ್ಲೆಲ್ಲಿ ನೋಡಿದರು ಶ್ರೀನಿವಾಸನ ಮೂರ್ತಿಯ ಚಿಂತಿಸು ಕಾನನ ಮಿಕ್ಕಾದ ಪ್ರಪಂಚದಲ್ಲಿ ಇದೆ ತಾನೇ ತೋರುತ್ತಲಿಪ್ಪ ಮುಂದೊಲಿದು ಧ್ಯಾನಕ್ಕೆ ಪೊಳೆವನು ಅಡಿಗಡಿಗೆ ನಿಮಗೆ ಹೀನಾಯ ಬರಗೂಡ ಬಲು ಜೀವನು ಕಾಣಿಸಿ ಕೊಂಬನು ಕಂಡಟಾವಿನಲಿ ನಾನೇನೆಂಬೆ ಹರಿಯ ಸುಕರುಣ ತನಕೆ ಆನಂದಮಯರಾದ ವಿಜಯ ವಿಠಲರೇಯ ಗಾನಕ್ಕೆ ಪ್ರಿಯನೋ ಕಲಿಯುಗದಲ್ಲಿ ಸಿದ್ಧ ಚಿಂತಿಸು ಈ ಪರಿ ಹಗಲು ಇರಳು ನೀನು ಭ್ರಾಂತಿಗೊಳ್ಳದಲೆ ಭಕ್ತೇಕದಲ್ಲಿ ಸರ್ವ ಸಂತೋಷದಲ್ಲಿ ಜಡ ಜೀವ ಇರ್ವಕೆ ಇನ್ನು ಸಂತತ ಗುಣಿಸು ಬೊಮ್ಮನ ಮೊದಲು ತೃಣಜಂತುಗಳು ಕಡೆ ಆಮೇಲೆ ಜಡ ಸಂಖ್ಯೆ ಎಂತೇಳಿಯ ಪೃಥ್ವಿ ಪರಮಾಣು ವಿಡಿದು ಕಾಲಾಂತ ಪ್ರಕೃತಿಯನ್ನು ಪ್ರಾರಂಭವನು ಮಾಡಿ ಕಂತೋಪಿತನು ತಾನೇ ಇತ್ತಂಡದಲ್ಲಿ ತನ್ನ ಕಾಂತಿಯೊಡನೆ ವಾಸವಾಗಿ ಒಂದೊಂದು ಅನಂತ ರೂಪಗಳಾಗಿ ಅನೇಕ ಬಗೆಯಿಂದ ನಿಂತು ಕುಳಿತು ಪವಳಿಸಿ ಆಡುತ್ತಲಿಪ್ಪ ಇಂತು ತಿಳಿಯಕೊಂಡು ಬಗೆ ಬಗೆ ವಿಷಯಗಳಂತವಿಲ್ಲದೆ ಜ್ಞಾಂತಿ ಅನುಭವಿಸಲು ಆವ ಎಂತೂ ಕರ್ಮಗಳು ಲೇಪನವಾಗೋವು ಸಂತಾಹಾರ ನಮ್ಮ ವಿಜಯ ವಿಠಲನಂಗ್ರಿ ಚಿಂತೆಯಲ್ಲಿ ಎಲ್ಲೆಲ್ಲಿ ಇದ್ದವ ಬಲು ಧನ್ಯ ಅಡವಿಯಲ್ಲಿ ಆನೆಯಲ್ಲಿ ಗಿಡದಲ್ಲಿ ಗಿಳಿಯಲ್ಲಿ ಕೊಡದಲ್ಲಿ ಕೊಡೆಯಲ್ಲಿ ಗುಡಿಯಲ್ಲಿ ಗುಡ್ಡದಲ್ಲಿ ಜಡದಲ್ಲಿ ಜಲದಲ್ಲಿ ದಡದಲ್ಲಿ ಧರೆಯಲ್ಲಿ ಗಡಿಯಲ್ಲಿ ಗಣಿಯಲ್ಲಿ ಅಡಿಯಲ್ಲಿ ಅಳತೆಯಲ್ಲಿ ಮಡಿಯಲ್ಲಿ ಮನೆಯಲ್ಲಿ ಮುಡಿಯಲ್ಲಿ ಮುಳ್ಳಿನಲ್ಲಿ ಎಡೆಯಲ್ಲಿ ಯಾಗದಲ್ಲಿ ಕುಡಿಯಲ್ಲಿ ಕೂರಿಯಲ್ಲಿ ತಡೆಯಲ್ಲಿ ತಾಳದಲ್ಲಿ ಕಡಲಲ್ಲಿ ಕಾಂತಿಯಲ್ಲಿ ಹಡಗದಲ್ಲಿ ಹಳಿಯಲ್ಲಿ ಫಡೆಯಲ್ಲಿ ಪಟ್ಟಣದಲ್ಲಿ
ಪಡಿಯಲ್ಲಿ ಪಂಥದಲ್ಲಿ ಒಡವೆಯಲ್ಲಿ ವಾಜಿಯಲ್ಲಿ ಪೊಡವಿಯೊಳಗೆ ಕಂಡಲ್ಲಿ ಕಾಣದಲ್ಲಿ ಎಡೆಬಿಡದೆ ಈ ಮನಸ್ಸು ಅಡಿಮೇಲಾಗಿ ಪೋದಲ್ಲಿ ನುಡಿ ಮತ್ತೆ ನುಡಿ ಮಾಡಿ ದೃಢವಾಗಿ ಅಲ್ಲೆಲ್ಲಿ ನುಡಿ ಪ್ರಕಾರ ನಿಬಿಡವಾಗಿ ಇಪ್ಪರೆಂದು ಎಡಿಗಡಿಗೆ ತಿಳಕೊಂಡು ಕಡು ಕೃತಾರ್ಥನಾಗೋ ಪಡಿಯಿಲ್ಲದ ದೈವ ವಿಜಯ ವಿಠಲ ಹರಿಯ ಒಡನೊಡನೆ ನೆನೆಸುವನು ಒಡಲೊಳು ಗುಣಿಸುತ್ತಾ ಘನ ಪೂಜೆ ಇದು ಕಾಣೋ ಆಲೋಚಿಸಿ ನೋಡಿ ಗುಣತೀತ ವಿಜಯ ವಿಠಲನ ಪಾದದಲ್ಲಿರು ಘನ ಪೂಜೆ ಇದು ಕಾಣೋ ಆಲೋಚಿಸಿ ನೋಡಿ ಗುಣಾತೀತ ವಿಜಯ ವಿಠಲನ ಪಾದದಲ್ಲಿರು. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರಿ ಶ್ರೀನಿವಾಸ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾ ಭಾಗ ಸುಳಾದಿಯಲ್ಲಿ ಶ್ರೀಹರಿ ವ್ಯಾಪಕತ್ವ, ಕರ್ತೃತ್ವ ಅನುಸಂಧಾನ ಪೂರ್ವಕ ಹರಿಸ್ಮರಣೆ, ಚಿಂತನ, ಧ್ಯಾನ, ಅರ್ಚನೆ ಹೇಗೆ ಮಾಡಬೇಕು ಅಂತ ತಿಳಿಸುವ ಸುಳಾದಿ ನಮಗೆ ವಿಜಯದಾಸರು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಯಾವಾಗ ನೋಡಿದರು, ನಿಂತರು, ಕುಳಿತರು, ನಡೆದರು, ಎಲ್ಲಿ ತಿರುಗಾಡಿದರೆ ಕೂಡ ಕೂಗಿದರು, ಓಡಾಡಿದರು. ಎಲ್ಲಿ ನೋಡಿದರೆಲ್ಲಿ ನಿಂತಾಗೆ, ಕೂತಾಗೆ, ನಡೆಯೋ ಕಾಲಕ್ಕೆ, ಹಾದು ಹೋಗುವ ಕಾಲಕ್ಕೆ, ಸಂಪೂರ್ಣ ಪ್ರದೇಶದಲ್ಲಿ ಮಂಡಲವೆಲ್ಲ ತಿರುಗೋ ಕಾಲಕ್ಕೆ, ಗೂಡಿನಲ್ಲಿ ಮನೆಯೊಳಗೆ ನಾನಾ ಹರಿನಾಮದ ಅಮೃತ, ನಾನಾ ನಾಮಾಮೃತ, ನಿಂತಲ್ಲಿ ಕುಳಿತಲ್ಲಿ ದೇವರ ನಾಮಸ್ಮರಣೆ ನಾನಾ ಅಮೃತ ಇದ್ದಂಗೆ. ನಾಮಸ್ಮರಣೆ ಎಂಬುದು ಹರಿನಾಮದ ಅಮೃತ, ಸೇವಿಸದೆ ಬಿಡಬೇಡ್ರಿ ಅಂತ ಹೇಳ್ತಾ ಇದ್ದಾರೆ. ಉಂಡಾದಲ್ಲದೆ ಹಿಂಡಿನೊಳಗಿದ್ದರು, ಕುಟುಂಬ ಸಮಾಜ ನಡುವೆ ಇದ್ದರೆ ಕೂಡ, ಎಲ್ಲ ಜನದ ಜೊತೆಗೆ ಗುಂಪರೊಳಗೆ ಇದ್ದರೆ ಕೂಡ, ಗೊಂದಲದೊಳಗೆ ಇದ್ದರೆ ಕೂಡ, ಬಂಡದೊಳನಾಡಿಸಿ ಎಲ್ಲೋ ಕಷ್ಟದಲ್ಲಿ ಜಗಳದ ಮಧ್ಯದಾಗೆ ಎಲ್ಲಿ ಇದ್ದರೆ ಕೂಡ ರಕ್ಷಣೆ ಮಾಡ್ತಾನೆ ಅವನು ನಮ್ಮನ್ನು. ನಿಂತಲ್ಲಿ ಕೂತಲ್ಲಿ ಈ ಥರ ನೀನು ಧ್ಯಾನ ಮಾಡ್ತಾ ಇರು. ಧ್ಯಾನ ಮಾಡ್ತಾ ಇದ್ದಷ್ಟು ನಿನಗೆ ದೇವರು ಎಲ್ಲಿ ಇದ್ದರೆ ಅವನೇ ಇದ್ದಾನೆ. ನಿಂತಾಗೆ ಕೂತಾಗೆ ಪ್ರತಿಯೊಂದು ಕಡೆ ಅವನಿದ್ದಾನೆ ಎಂಬುದು ನಮಗೆ ಗೊತ್ತು. ಆದರೆ ನಾವು ಧ್ಯಾನ ಮಾಡ್ತಾ ಇರಬೇಕು. ಕಂಡಲ್ಲಿ, ನಿಂತಲ್ಲಿ, ಕುಳಿತಲ್ಲಿ, ಕಂಡ ಪ್ರದೇಶಗಳಲ್ಲಿ ಎಲ್ಲೆಲ್ಲಿ ಹೋದರೆ ಕೂಡ, ಊರು ಇಡೀ ಬ್ರಹ್ಮಾಂಡ ದೇಶಗಳು ತಿರುಗಿದ್ರೆ ಕೂಡ ತಲೆ ಬಾಗಿ ನಾವು ನಡಿತಾ ಇರೋ ಕಾಲಕ್ಕೆ, ತಲೆ ಬೊಗ್ಗಿಸ್ಕೊಂಡು ನಡೆಯೋ ಕಾಲಕ್ಕೆ, ಓಡೋ ಕಾಲಕ್ಕೆ, ಅಂಡುಗೊಂಡಿನಲ್ಲಿ ಆಲಿಸಿ ಕೇಳುವುದಲ್ಲಿ ಏನು ಕೇಳ್ತಾ ಇದ್ರು, ಸುಮ್ಮನಿಹದಲ್ಲಿ ಸುಮ್ಮನೆ ಕೂತ್ಕೊಂಡಿದ್ರು, ತಂಡದಲ್ಲಿ ಆಟಗಳ ಆಡೋ ಕಾಲಕ್ಕೆ, ಅನೇಕ ತೋಂಡರ ಸಂಗಡ ತೊಲಗದಲ್ಲಿ ಎಲ್ಲ ಜನದ ಸರಿಗೆ ಸ್ನೇಹಿತರ ಜೊತೆಗೆ ಇದ್ದಾಗೆ, ಕಂಡ ಕಡೆ ನೋಡುವಲ್ಲಿ, ಇಳವಲ್ಲಿ ಚಂಡ ವೃತ್ತಿಯಿಂದ ಬಾಳುತ್ತಿರಲಿ. ಯಾವುದೋ ಕೆಟ್ಟ ವೃತ್ತಿಯಲ್ಲಿ ಇದ್ದೀವಿ ಅಂತ ಅಂದ್ಕೊಳ್ಳೋಣ, ಅದರೊಳಗೆ ಇದ್ದರೆ ಕೂಡ, ಚಾಂಡಾಲನಾಗಿ ಇದ್ದವನಾದರೆ ಕೂಡ, ಅಲ್ಲಿ ಬಾಳುತ್ತಾ ಇದ್ದರೆ ಕೂಡ, ಪುಂಡರೀಕಾಕ್ಷನು ಬೆಂಬಿಡದಲೆ ನಮ್ಮನ್ನು ಯಾವ ಪ್ರದೇಶದಾಗಿ ನಾವಿದ್ರೆ ಕೂಡ ನಮ್ಮನ್ನು ಹೊತ್ತುಕೊಂಡು ತಿರುಗುತ್ತಾನೆ. ಹೊತ್ತುಕೊಂಡು ಬಂದಿಪ್ಪನು ಒಡನೊಡನೆ, ನಮ್ಮ ಜೊತೆಯಲ್ಲೇ ಇರ್ತಾನೆ. ಆತ ಎಲ್ಲೂ ಹೋಗೋದಿಲ್ಲ, ನಮ್ಮನ್ನು ಹೊತ್ಕೊಂಡು ತಿರುಗುತ್ತಾನೇ ಇರ್ತಾನೆ. ನಮ್ಮ ಒಳಗೆ ನಿಂತು, ನಮ್ಮ ಸುತ್ತು ನಿಂತು ನಮ್ಮ ಜೊತೆಗೆ ಕಾರ್ಯಗಳನ್ನು ಮಾಡಿಸ್ತಾ ಇರ್ತಾನೆ. ಅಂಡಿಲಿ ಇದ್ದು ನಾನಾ ನಾಮಾಮೃತವನ್ನು ಉಂಡಾದಲ್ಲದೆ ಬಿಡ ಉನ್ನತವಾಗಿ ಒಲಿದು, ಈ ಥರ ಇದ್ದಾಗೆಲ್ಲ ನಾವು ದೇವರ ನಾಮಾಮೃತವನ್ನು ಇದ್ದಾಗೆ ನಮ್ಮನ್ನು ಒಲಿತಾನೆ ಅವನು. ಹಿಂಡಿನೊಳಗಿದ್ದರೂ ಹಿತವೆನಿಸಿ, ಎಷ್ಟೋ ಕಷ್ಟದಾಗಿದ್ದರೆ ಕೂಡ ನಮ್ಮನ್ನು ಹಿತವೆನಿಸಿ, ಬಂಡದೊಳಾಡಿಸ, ಯಾವುದೋ ಕೆಟ್ಟ ಜನದೊಳಗೆ ನಮ್ಮನ್ನು ತಿರುಗಾಡಿಸ್ಲಾರ್ದಾಗಿ ಖಂಡವಾಗಿ ದಾಸರ ಭಾರ ಒರೆಸಿ ಪೊರೆವ. ನಮ್ಮ ದಾಸರು ಅಂತ ಹೇಳಿ ಯಾರು ದೇವರ ಪಾದಾರವಿಂದಗಳನ್ನು ಪಾದಗಳಿಗೆ ಬಿದ್ದು ಯಾರು ದೇವರ ನಾಮಸ್ಮರಣೆ ಮಾಡ್ತಾ ಇರ್ತಾರೋ ಅವ್ರನ್ನ ಮಾತ್ರ ಎಲ್ಲೂ ಬಿಡೋದಿಲ್ಲ, ತಾನು ಒಲಿತಾನೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಇದು ಉದಾಹರಣೆಗೆ ಹೇಳಬೇಕಂತಾಗ ಬಹಳಷ್ಟು ಜನ ಇದ್ದಾರೆ. ಪ್ರಹ್ಲಾದನು ಕಲ್ಲಿನಲ್ಲಿ, ಬೆಂಕಿಯಲ್ಲಿ, ಪರ್ವತದಲ್ಲಿ ಏನೇನು ಹಾಕಿದಾಗೆಲ್ಲ ಎಲ್ಲೆಡೆ ನೋಡಿದರೆ ಕೂಡ ಹರಿ ಎಂಬುದು ಪ್ರಹ್ಲಾದ ಇದ್ದಾನೆ, ಎಲ್ಲಿ ನೋಡಿದರೂ ಹರಿ ಇದ್ದಾನೆ, ವ್ಯಾಪಿಸಿ ಇರುವನು ಎಂದು ಅನುಭವ ಪಟ್ಟವನು ಪ್ರಹ್ಲಾದ. ಎಲ್ಲೆಡೆ ಎಲ್ಲ ಕಡೆ ಒಂದು ಹುಲಿ ಬಂದು ಕಡಿಲಕ್ಕೆ ಬಂದಿದೆ, ಅದರೊಳಗೆ ಸ್ವಾಮಿ ಇದ್ದಾನೆ ಅಂತಂದ್ಗಳಿಗೆ ಅದು ಬರೋದೇ ಇಲ್ಲ. ಆ ಥರ ಅಷ್ಟು ಜ್ಞಾನ, ಅಷ್ಟು ಭಕ್ತಿ, ಎಲ್ಲದರೊಳಗಿದ್ದಾನೆ ಎಂಬೋ ನಂಬಿಕೆ
ನಮಗೆ ಹೇಳ್ತೀವಿ ಎಲ್ಲ ಕಡೆ ಇದ್ದಾನೆ ಅಂಥೇಳಿ, ಆದರೂ ಒಂದು ಯಾವುದೋ ಒಂದು ಸ್ವಲ್ಪ ಹೆದರಿಕೆ ಆಯಿತು ಅಂತಂದಾಗ ನಾನು ಮಾಡಬೇಕು ಅಂಬೋದು ಬಂದುಬಿಡ್ತದೆ. ಆಗಲಿ ಪ್ರಹ್ಲಾದನಿಗೆ ಅವನು ಮಾಡ್ತಾನೆ, ಅವನು ನನ್ನ ಇಲ್ಲೇ ಕೊಲ್ಲಬೇಕು ಅಂತ ಇದ್ದರೆ ಕೊಂದೇ ಕೊಲ್ತಾನೆ ಎಂಬುದು ಆ ನಂಬಿಕೆ ಪ್ರಹ್ಲಾದನಿಗೆ ಇತ್ತು. ಅದೇ ಥರ ದ್ರೌಪದಿ ದೇವಿ ಸಭೆಯಲ್ಲಿ ಅಪಮಾನ ನಡೆದಾಗೆ ಹರಿ ನನ್ನ ಬಿಡುವುದಿಲ್ಲ, ಶ್ರೀಕೃಷ್ಣ ನನ್ನ ಬಿಡುವುದಿಲ್ಲ ಎಂಬ ನಂಬಿಕೆಯಿಂದ ಕಂಡಲ್ಲಿ ನಿಂತಲ್ಲಿ ನೋಡ್ರಿ ಎಲ್ಲೋ ಇದ್ದಾಳೆ, ಅಲ್ಲಿ ನಿಂತಲ್ಲಿ ಆಕಿ ಧ್ಯಾನ ಮಾಡಿದರೆ ಸ್ವಾಮಿ ಬಂದು ಆಕಿನ್ನ ಮಾನ ರಕ್ಷಣೆ ಮಾಡಿದ. ಎಲ್ಲೆಡೆ ಹರಿ ವ್ಯಾಪಿಸಿ ಇರುವನು ಎಂಬ ಅನುಭವ ಅವರಿಗೆ ಇದೆ. ಇದನ್ನು ನಾವು ತಿಳ್ಕೊಂಡು ಅನುಸಂಧಾನಪೂರ್ವಕವಾಗಿ ನಾವು ಕೂಡ ದೇವರ ನಾಮಸ್ಮರಣೆಯಲ್ಲಿ ಇರಬೇಕು ಅಂತ ಹೇಳೋದು. ಹಾಗೆ ಮಟ್ಟ ತಾಳದೊಳಗೆ ಒಂದೊಂದು ವಿಷಯಗಳು, ಒಂದೊಂದು ಅಧಿಷ್ಠಾನ, ಒಂದೊಂದು ವಿಷಯಗಳಿಗೆ, ಒಂದೊಂದು ಪದಾರ್ಥಗಳಿಗೆ, ಒಂದೊಂದು ವಿಷಯಗಳಿಗೆ ಒಂದೊಂದು ಅಧಿಷ್ಠಾನ. ಪ್ರತಿ ವಿಷಯ, ಪ್ರತಿ ಕೆಲಸದೊಳಗೆ, ಪ್ರತಿ ಕಾರ್ಯಕ್ಕೂ ಒಂದು ಕರ್ತೃವಾಗಿ ಕರ್ತೃತ್ವ ಕರ್ತೃರೂಪನಾದ ಶ್ರೀಹರಿ ಬಂದು ಒಂದೊಂದು ಅನೇಕ ಪ್ರತ್ಯೇಕವಾಗಿ ತಾನೇ ನಿಂತು ಮಾಡಿಸ್ತಾನೆ. ಅದರೊಳಗೆ ಮತ್ತೆ ಅಭಿಮಾನಿ ದೇವತೆಗಳನ್ನ ಇಟ್ಟಿರ್ತಾನೆ. ಒಂದಕ್ಕನಂತ ಕುಂದದೆ ಶತಮಾಡಿ ಚಂದದಲ್ಲಿಂದ ಒಂದೊಂದು ಕಾರ್ಯ ಮಾಡಿಸಿದಾಗೆಲ್ಲ ಅದಕ್ಕೆ ಅನಂತ ಮಾಡಿ ಕೊಟ್ಟು ಮತ್ತು ನಮಗೆ ಚಂದದಲ್ಲಿಂದ ಮುಂದುಗೆಡಿಸುವಂತೆ ಮಂದಬುದ್ಧಿಗೆ, ಯಾರ ಮಂದಬುದ್ಧಿಗಳಿಗೆ, ನಮ್ಮಂಥ ಮಂದಬುದ್ಧಿಗಳಿಗೆ ಎಕಡೆ ಹೋಗಬೇಕೋ ಗೊತ್ತಾಗಲಿಲ್ಲದಾಗೆ ಬಲುನಂದನವಾಗಿ ಇರಲು ಇದೊಂದು ಎನಗೆ ದ್ವಂದ್ವವ ತಿಳಿಯದಲೆ ಸಂಧಿಯಾಗುವ ಕರ್ಮ ವೃಂದಕ್ಕೆ ಹರಿತಾನೇ ನಿಂದು. ದ್ವಂದ್ವ ಇರತ್ತೆ, ಇದು ಹೋಗ್ಬೇಕಾ, ಈ ಕಡೆ ಹೋಗ್ಬೇಕಾ, ಕೆಟ್ಟದ ಕಡೆ ಹೋಗ್ತಾ ಇರ್ತದ ಮನಸ್ಸು. ಒಳಗಡೆನೇ ಸ್ವಾಮಿ ಇದು ತತ್ವಾಭಿಮಾನಿ ದೇವತೆಗಳನ್ನು, ತತ್ವಾಭಿಮಾನಿ ದೈತ್ಯಗಳನ್ನು ಇಟ್ಟಿರ್ತಾನೆ. ಆ ಕಡೆ ಈ ಕಡೆ ಅಂತ ಹೋಗೋ ಕಾಲಕ್ಕೆ ದೇವರ ನಾಮಸ್ಮರಣೆ ಸದಾ ಎಲ್ಲದರೊಳಗೆ ಇದ್ದು ಅವರೊಳಗೆ ಕೂಡ ತಾನೇ ನಿಂತು ಮಾಡಿಸ್ತಾ ಇದ್ದಾನೆ ಎಂಬ ಅನುಸಂಧಾನ ಬಂತು ಅಂದರೆ ದ್ವಂದ್ವವ ತಿಳಿಯದಲೆ ಸಂಧಿಯಾಗುವ ಕರ್ಮ ವೃಂದಕ್ಕೆ ಹರಿ ತಾನೇ ನಿಂತು, ಸ್ವಾಮಿ ತಾನೇ ನಿಂತು ನಿತ್ಯದಿ ಸಂಬಂಧ ಮಾಡಿಸುವ, ನಿತ್ಯ ಸಂಬಂಧ ಮಾಡಿಸ್ತಾನೆ, ನಿತ್ಯ ಮಾಡುವ ಕೆಲಸಗಳು ತಾನು ಮಾಡಿಸ್ತಾನೆ. ಏನೆಂದು ಪೇಳಲಿ ಚಿತ್ರ ಆನಂದ ಮೂರುತಿ ರಂಗ. ಏನಂತ ಹೇಳಬೇಕು ಸ್ವಾಮಿ ನಿನ್ನ ಬಗ್ಗೆ? ಆನಂದ ಮೂರುತಿ ರಂಗ. ಒಳಗೆ ನಿಂತು ಮಾಡುವ ಪ್ರತಿ ಕೆಲಸ ಒಂದು ಕ್ಷಣ ಆಲೋಚನೆ ಮಾಡ್ರಿ. ಕೈಯಲ್ಲಿ ಸ್ವಾಮಿ ನಿಂತು ನಮ್ಮ ಕೈಲಿಂದ ಏನು ಹೊತ್ತಿಸ್ಲಿಕ್ಕಾಗಲಿಲ್ಲ ಅಂತಂದರೆ ಆಯಿತು, ಆ ಕೈ ನಮ್ಮ ಸ್ವಾಧೀನ ಅಲ್ಲ. ಒಳಗೆ ಸ್ವಾಮಿ ನಿಂತು ಮಾಡಿಸಿದರೆ ನಾವು ಬರೇ ಅವನು ಒಳಗೆ ನಿಂತು ತಾನು ತನ್ನ ಕೈ ನಮ್ಮ ಕೈಯಲ್ಲಿ ಇಟ್ಟು ನಮ್ಮ ಕೈಲಿಂದ ತೆಗೆಸ್ತಾ ಇದ್ದಾನೆ. ಅಷ್ಟೇ ಹೊತ್ತು ನಮಗೆ ಕೈಲಿಂದ ತೆಗಿಲಕ್ಕೆ ಏನೂ ಆಗೋದಿಲ್ಲ. ಇದನ್ನು ನಾವು ತಿಳ್ಕೋಬೇಕು. ಸ್ವಾಮಿ ಇಲ್ಲಾರ್ದಾಗಿ ನಾವು ಏನು ಒಂದು ಕ್ಷಣನೂ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ತಿಳ್ಕೊಂಡು ನಿತ್ಯದ ಸಂಬಂಧ ಮಾಡಿಸುವವನು ಅವನೇ. ಎಂಥ ಚಿತ್ರ ಆನಂದ ಮೂರ್ತಿ ಸ್ವಾಮಿ ರಂಗ ನಿಂದು ತಂದು ಕೊಡುವ ನಮಗೆ ಒಂದೊಂದು ವಿಧಗಳು ಒಂದೊಂದು ಕಾರ್ಯಗಳನ್ನು ಮಾಡಿಸ್ತಾ ಇರ್ತಾನೆ ಒಳಗೆ ನಿಂತು. ಎಷ್ಟು ಚಿತ್ರ ವಿಚಿತ್ರ ನೋಡ್ರಿ, ಕಣ್ಣಲ್ಲಿಂದ ನೋಡ್ತೀವಿ. ಒಳಗೆ ನಿಂತು ಸ್ವಾಮಿ ನೋಡಿಸ್ಲಿಲ್ಲ ಅಂತಂದರೆ ನಮಗೆ ಕಣ್ಣಲ್ಲಿಂದ ನೋಡಲಿಕ್ಕೆ ಆಗೋದಿಲ್ಲ, ಕುರುಡರು ಅಂತ ಅಂದ್ಕೊಂಡ್ಬಿಡ್ತಾರೆ. ಹಾಗೆ ಕಿವಿಯಲ್ಲಿಂದ ಕೇಳಿಸುವುದು, ಇದೂ ನಮಗೆ ಶರೀರ ಕೊಟ್ಟಿದ್ದಾನೆ, ನಾವು ಕೇಳ್ತೀವಿ ಅಂತಲ್ಲ. ಒಳಗೆ ಸ್ವಾಮಿ ನಿಂತು ಕೇಳಿಸ್ತಾನೆ. ಅಘ್ರಾಣಿಸುವುದು ಪ್ರತಿಯೊಂದು ಅವನು ಒಳಗೆ ತತ್ವಾಭಿಮಾನಿ ದೇವತೆಗಳನ್ನು ಇಟ್ಟು ಒಂದೊಂದು ವಿಷಯಕ್ಕೆ ಅಧಿಷ್ಠಾನವಾಗಿ ಒಂದೊಂದು ಅಧಿಕಾರಿ ದೇವತೆಗಳನ್ನು ಇಟ್ಟು ಅದರೊಳಗೆ ತಾನು ನಿಂತು ನಮಗೆಲ್ಲ ಈ ಕೆಲಸಗಳನ್ನೆಲ್ಲ ಮಾಡಿಸ್ತಾ ಇದ್ದಾನೆ. ಎಂಥ ಆನಂದ ಮೂರುತಿ ನಮ್ಮಪ್ಪ. ಅದನ್ನು ತಿಳ್ಕೊಂಡು ನಾವು ನಿತ್ಯ ಸ್ವಾಮಿ ನೀನೇ ಮಾಡಿಸ್ತೀಯಾ ಅಂತ ಹೇಳಿ ಒಂದು ಮಾತು ಅಂದರೆ ಅದನ್ನು ಅವನೇ ಅನ್ನಿಸ್ಬೇಕು. ಅದು ಅನ್ನಿಸ್ಲಿ ಅಂಥೇಳಿ ಒಂದು ಕ್ಷಣಕಾಲ ನಮಗೆ ಏನೋ ಒಂದು ಬುದ್ಧಿ ಕೊಟ್ಟಾಗೆ ಅದನ್ನು ಬೇಡ್ಕೋಬೇಕಾಗತ್ತೆ. ಇದು ಏನಾದರೂ ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮಿಸ್ರಿ. ಮುಂದೆ ತ್ರಿವಿಡ ತಾಳದಿಂದ ನಾಳೆ ನೋಡೋಣ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜಯ ವಿಜಯರಾಯ. ಹರಿ ಶ್ರೀನಿವಾಸ. ನಿನ್ನೆ ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಸಾಧನಾಭಾಗ ಸುಳಾದಿಯಲ್ಲಿ ಕಂಡಲ್ಲಿ ನಿಂತಲ್ಲಿ ಕುಳಿತಲ್ಲಿ ಎಲ್ಲ ಕಡೆ ಸ್ವಾಮಿಯನ್ನು ಚಿಂತನೆ ಮಾಡಬೇಕು ಅಂಥೇಳಿ ವಿಜಯದಾಸರು ರಚಿಸಿದಂಥ ಒಂದು ಸುಳಾದಿಯ ಅರ್ಥ ತಿಳಿಲಕ್ಕೆ ಪ್ರಯತ್ನ ಮಾಡಿದ್ವಿ. ಮಟ್ಟತಾಳದವರೆಗೆ ಒಂದೊಂದು ವಿಷಯಗಳದು ಒಂದೊಂದು ಅಧಿಷ್ಠಾನ ಒಳಗೆ ಸ್ವಾಮಿ ನಿಂತು ಮಾಡಿಸ್ತಾನೆ ಎಂಬುದು ನಮಗೆ ಬರಬೇಕು ಎಂಬುದನ್ನು ವಿಜಯದಾಸರು ತಿಳಿಸಿದರು. ಇವಾಗೆ ನಾವು ತ್ರಿವಿಡ ತಾಳದಿಂದ ಅರ್ಥ ತಿಳಿಲಕ್ಕೆ ಪ್ರಯತ್ನ ಮಾಡೋಣ. ನಾನಾ ಸುಖ ಬಡು ಹರಿಯನ್ನೇ ಪೂಜಿಸಿ
ನಾನಾ ಸುಖ ಪಡು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸುಖ ಅಂದರೆ ಹರಿಯ ನಾಮಸ್ಮರಣೆ ಬಿಡಲಾರ್ದಗಿ ಸದಾ ಮಾಡುವುದೇ ಸುಖ. ಅದಕ್ಕೆ ಹ ನಾನಾ ಸುಖವ ಪಡು ಹರಿಯನ್ನೇ ಪೂಜಿಸಿ, ಹರಿಯ ನಾಮಸ್ಮರಣೆಯಲ್ಲಿ ಇದ್ದು ನಾನಾ ಸುಖ ಪಡು ಅಂತ ಹೇಳ್ತಾ ಇದ್ದಾರೆ. ದೇವರ ನಾಮಸ್ಮರಣೆಯಲ್ಲಿ ಸದಾ ಇರು, ನಾನಾ ದುಃಖ ಕಳಿ ಹರಿಯನ್ನೇ ಕೊಂಡಾಡಿ. ನಮಗೆ ಏನೇನು ದುಃಖಗಳು ಬರ್ತಾವೋ, ಯಾವ ದೇವರ ನಾಮಸ್ಮರಣೆಗೆ ಯಾವ ಅಡಚಣೆಗಳು ಬರ್ತಾವೋ ಅವನ್ನೆಲ್ಲ ಕಳೆದು ಬಿಡು ಹರಿಯ ನಾಮಸ್ಮರಣೆಯಿಂದ ಅಂಥೇಳಿ. ಇಲ್ಲಿ ಸಾಂಸಾರಿಕ ಸುಖಗಳು, ಲೌಕಿಕ ಸುಖಗಳು ಆಗಿರ್ಬೋದು, ಲೌಕಿಕ ದುಃಖಗಳು ಆಗಿರಬಹುದು. ಆದರೆ ದೇವರ ನಾಮಸ್ಮರಣೆಯಲ್ಲಿ ಬರೋ ಅಡಚಣೆಗಳನ್ನು ಕಳಿಬೇಕು ಅಂದರೆ ಹರಿಯನ್ನು ಕೊಂಡಾಡಬೇಕು. ಇದು ನಾವು ತಿಳ್ಕೊಬೇಕಾಗಿರೋದು ಮೊದಲು. ಆಮೇಲೆ ನಾನಾ ಆನಂದವ ಧರಿಸು, ಆನಂದವಾಗಿ ಇರು, ಸದಾ ನಾನಾ ಆನಂದವ, ನಾನಾ ವಿಧವಾದ ಆನಂದ. ಎಷ್ಟು ಹರಿಯನ್ನೇ ಮೆಚ್ಚಿಸಿ, ದೇವರನ್ನು ಮೆಚ್ಚಿಸಿ ನೀನು ನಾನಾ ಆನಂದವಾಗಿರು. ಆನಂದವಾಗಿರುವುದು ಅಂತಂದರೆ ಕ್ಷಣ ಬಿಡಲಾರ್ದಾಗಿ ಹರಿಯ ನಾಮಸ್ಮರಣೆ ಮಾಡುವುದು, ಕಂಡ ಪದಾರ್ಥಗಳಲ್ಲಿ ಹರಿಯನ್ನು ನೋಡುವುದು, ಕಂಡ ಮನುಷ್ಯರಲ್ಲಿ ಹರಿಯನ್ನು ನೋಡುವುದು, ಕೇಳುವ ಮಾತುಗಳೆಲ್ಲ ಹರಿನಾಮಸ್ಮರಣೆ ಅಂತ ಅಂಬೋದು. ಇದು ಆನಂದ, ನಿಜವಾದ ಆನಂದ. ಹರಿಯನ್ನೇ ಮೆಚ್ಚಿಸಿ ನಾನಾ ಚೇಷ್ಟೆಯ ಮಾಡು ಸಂತರೊಡನೆ, ನಾನಾ ಆನಂದಗಳನ್ನು ಅನುಭವಿಸು, ನಾನಾ ಚೇಷ್ಟೆಯ ಮಾಡು, ಹಲವು ಪ್ರಾಪಂಚಿಕ ಕಾರ್ಯಗಳನ್ನು, ಎಷ್ಟು ಕಾರ್ಯಗಳನ್ನು ನೀನು ಮಾಡ್ತೀಯೋ ಎಲ್ಲ ಹರಿಯ ನಾಮಸ್ಮರಣೆಯಿಂದ ಮಾಡು ಸಂತರೊಡನೆ. ಎಲ್ಲ ಭಗವದ್ಭಕ್ತರ ಜೊತೆಗೆ ಇದ್ದು ನಾನಾ ಚೇಷ್ಟೆಗಳನ್ನು ಮಾಡು. ದೇವರ ನಾಮಸ್ಮರಣೆ, ಭಜನೆ, ಕುಣಿತ, ಸ್ವಾಮಿಯನ್ನು ನೆನೆಸ್ಕೊತಾ ಅದರೊಳಗೆ ಲೋಲಾಡೋದು, ಇದೆಲ್ಲ ನಾನಾ ಚೇಷ್ಟೆಗಳು ಮಾಡು. ಜ್ಞಾನದಿಂದಲೇ ನಿತ್ಯ ಎಲ್ಲೆಲ್ಲಿ ನೋಡಿದರೂ ಶ್ರೀನಿವಾಸನ ಮೂರ್ತಿಯ ಚಿಂತಿಸು. ಇದು ಬಹಳ ಮುಖ್ಯ. ಎಲ್ಲಿ ನೋಡಿದರೆ ಶ್ರೀನಿವಾಸನ ಮೂರ್ತಿಯ ಚಿಂತಿಸು. ಯಾರು ಒಳಗೆ ನೋಡಿದರೆ ಕೂಡ, ಒಬ್ಬರು ಬೈದರು, ಒಳಗೆ ನಿಂತು ಸ್ವಾಮಿ ಬಯಸ್ತಾ ಇದ್ದಾನೆ, ಸ್ವಾಮಿ ಯಾಕಪ್ಪ ನೀನಷ್ಟು ಸಿಟ್ಟಾಗಿದ್ದೀಯೋ ಒಳಗೆ ಅಂತ. ಹಾಗೆ ಒಬ್ಬರು ಹೊಗಳ್ತಾ ಇದ್ದಾರೆ, ಸ್ವಾಮಿ ಯಾಕಪ್ಪ ಇಷ್ಟು ಸಂತೋಷ ಬಂತು ನನ್ನ ಮೇಲೆ, ನಾನು ಈ ಜೀವನ ಮೇಲೆ, ಈ ಶರೀರದ ಮೇಲೆ ನಿನಗೆ, ಅದಕ್ಕೆ ನೀನು ಹೊಗಳ್ತಾ ಇದ್ದಿ. ಹೀಗೆ ಮಕ್ಕಳು, ಈ ನಾಮಸ್ಮರಣ ಸಂಧಿಯಲ್ಲಿ ಬರುತ್ತೆ, ಮಕ್ಕಳನ್ನು ಆಡಿಸುವಾಗ ಅಕ್ಕರದಲ್ಲಿ ಸತಿಯ ಕೂಡೆ ನಲಿವಾಗ ಅಂಥೇಳಿ ಬರುತ್ತೆ. ಆ ಥರ ಶ್ರೀನಿವಾಸನ ಮೂರ್ತಿಯ ಚಿಂತಿಸು ಪ್ರತಿ ಪದಾರ್ಥದಲ್ಲಿ. ಕಾನನ, ಮಿಕ್ಕಾದ ಅರಣ್ಯ ಆಗಿರ್ಬೋದು, ಮಿಕ್ಕಾದ ಪ್ರಪಂಚದಲ್ಲಿ ಯಾವುದೇ ನಗರಕ್ಕೆ ಹೋದರೆ, ಎಲ್ಲೇ ಹೋದರೆ ಕೂಡ ಇದೇ ತಾನೇ ತೋರುತ್ತಲಿಪ್ಪ. ಅವನ್ನೇ ತೋರ್ತಾನೆ, ತನ್ನ ರೂಪವನ್ನೇ ಕಾಣಿಸ್ತಾ ಹೋಗಬೇಕು. ಒಂದು ಊರಿಗೆ ಹೋಗಿದ್ದೀವಿ, ಆ ಊರಿನ ರೂಪದಲ್ಲಿ ಸ್ವಾಮಿ ಕಾಣಿಸ್ಬೇಕು ನಮಗೆ. ಒಂದು ಅರಣ್ಯಕ್ಕೆ ಹೋಗಿ ಅರಣ್ಯ ರೂಪದಲ್ಲಿ ಸ್ವಾಮಿ ಕಾಣಿಸ್ಬೇಕು. ಹೀಗೆ ಎಲ್ಲದರೊಳಗೆ ಸ್ವಾಮಿಯನ್ನು ನೋಡ್ತಾ ಹೋಗಬೇಕು ಅಂತ ಹೇಳೋದು. ಧ್ಯಾನಕ್ಕೆ ಮುಂದೊಲಿದು ಮುಂದೆ ಹೋಗುವುದಲ್ಲಿ, ಜೀವನ ಸಾಗುವುದಲ್ಲಿ ಎಲ್ಲ ಕಡೆ ಅವನನ್ನೇ ನೋಡ್ತಾ ಇರಬೇಕು. ತನ್ನ ರೂಪದಲ್ಲಿ ತಾನು ನಮಗೆ ಧ್ಯಾನಕ್ಕೆ ಪೊಳೆವನು, ಧ್ಯಾನಕ್ಕಾಗಿ ತಾನು ಜಾಗೃತ ಕೊಡ್ತಾನೆ. ಈ ರೀತಿ ನಾವು ನೋಡ್ತಾ ಇದ್ದರೆ ಕೂತಾಗೆ ಸ್ವಾಮಿಯ ಧ್ಯಾನ ಮಾಡಬೇಕು ಅಂತ ಕೂತಾಗೆ ಜಾಗೃತಿ ಕೊಡ್ತಾನೆ ನಮಗೆ. ಅಡಿಗಡಿಗೆ ನಿನಗೆ ಎಲ್ಲೆಲ್ಲಿ ಹೋದರೂ ಕೂಡ ಹೀನಾಯ ಬರಗೂಡನು. ಹೀನತೆ, ಕಳಂಕ ಎಂಬುದು ಅಪಚಾರಗಳು ಬರಲಾರ್ದಾಗಿ ನೋಡ್ಕೋತಾನೆ. ಜೀವನದ ಮಧ್ಯ ಎಷ್ಟೋ ಕಷ್ಟ ಇದ್ದಾಗೆ ಕೂಡ ಕಾಣಿಸಿಕೊಂಬನು, ತನ್ನ ಪ್ರತ್ಯಕ್ಷ ಅನುಗ್ರಹ ಕೊಡ್ತಾನೆ. ಕಂಡ ಠಾವಿನಲ್ಲಿ ಕಾಣುವ ಪ್ರಪಂಚ ಕಂಡ ಸ್ಥಳದಲ್ಲಿ ನಾನು ಎಂಬ ಅಹಂಕಾರ ಹೋಗಿ ಹರಿಯ ಸುಕರುಣತನೆ, ಹರಿಯ ದಯದಿಂದ ಆನಂದಮಯವಾದ ಪೂರ್ಣ ಆನಂದ ಸ್ವರೂಪಿಯಾದ ಆ ಸ್ವಾಮಿಯ ಭಜನೆ, ಕೀರ್ತನೆ, ಇವೆಲ್ಲ ಆತನ್ನ ಪ್ರೀತಿ ಮಾಡಬೇಕು ಅಂತಂದರೆ, ಆ ದೇವರನ್ನು ಮೆಚ್ಚಿಸಬೇಕು ಅಂತಂದರೆ ಈ ಭಜನೆ, ಕೀರ್ತನೆ ಇದರಲ್ಲಿಂದನೇ ಆಗೋದು. ಈ ಕಲಿಯುಗದಲ್ಲಿ ಸುಲಭವಾಗಿ ದೊರಕೋದು ಅಂತಂದರೆ ದೊರೆಯುವುದು ದೇವರು. ಈ ಥರ ನಾವು ಗಾಯನೆ, ಭಜನೆಯರೊಳಗೆ ಕಂಡ ಪದಾರ್ಥದಲ್ಲಿ, ಕಾಣಿಸಿದಲ್ಲಿ, ಎದುರಿಗೆ ಇದ್ದವರಲ್ಲಿ ಕೇಳುವ ಪ್ರತಿಯೊಂದು ಎಲ್ಲ ಸ್ವಾಮಿಯ ನಾಮ ಕೀರ್ತನೆ, ಸ್ವಾಮಿಯನ್ನು ನೋಡೋದು, ಸ್ವಾಮಿಯ ನಿರ್ಮಾಲ್ಯ ಆಗ್ರಹಣ, ಹೀಗೆ ಅಂದು ನಾವು ಯಾವಾಗ ಇರ್ತೀವೋ ಅವಾಗೆ ಆ ಜೀವನ
ಬಹಳ ಸಾರ್ಥಕತೆ ಆಗತ್ತೆ ಈ ಕಲಿಯುಗದಲ್ಲಿ. ಇದೇ ಸಿದ್ಧ. ಸಂತರು ಸತ್ಸಂಗದಲ್ಲಿ ನಾನಾ ಕಾರ್ಯಗಳನ್ನು ಮಾಡಿದರೆ ಕೂಡ ಜ್ಞಾನಯುತ ದೃಷ್ಟಿಯಿಂದ ಪ್ರಪಂಚದ ಎಲ್ಲ ಕಡೆ ಹರಿ ಕಾಣಬೇಕು. ನಮಗೆ ಜೀವನದ ದಾರಿಯಲ್ಲಿ ಧ್ಯಾನದಿಂದ ತಪ್ಪದಂತೆ, ಹೀನತನ ಬಾರದಂತೆ ಸ್ವಾಮಿ ನಮ್ಮನ್ನು ನೋಡ್ಕೋತಾನೆ, ಸಹಾಯ ಮಾಡ್ತಾನೆ ಅಂಥೇಳಿ ಇಲ್ಲಿ ವಿಜಯದಾಸರು ಹೇಳ್ತಾ ಇದ್ದಾರೆ. ಆಮೇಲೆ ಅಟ್ಟತಾಳದೊಳಗೆ ಚಿಂತಿಸು ಈ ಪರಿ ಹಗಲು ಇರಳು ನೀನು ಭ್ರಾಂತಿಗೊಳ್ಳದಲೇ ಭಕ್ತೇಕದಲ್ಲಿ ಸರ್ವ. ಚಿಂತಿಸು, ಈ ಥರ ಚಿಂತನೆ ಮಾಡು ನೀನು, ಭ್ರಾಂತಿಗೊಳ್ಳಬೇಡ. ಎಲ್ಲೂ ಮಾಯದ್ರೊಳಗೆ ನಾನು ಮಾಡಿದೆ ಎಂಬುದು ನೀನು ತಂದ್ಕೋಬೇಡ. ದಿನ ರಾತ್ರಿ ಎಲ್ಲ ಸಮಯದಲ್ಲಿ ಮೋಹಕ್ಕೆ ಹೋಗಲಾರ್ದಾಗಿ ಭಕ್ತಿ ಎಂಬೋ ಮಾರ್ಗದಲ್ಲಿ ಸಂಪೂರ್ಣ ಸಂತೋಷದಲ್ಲಿ ಜಡ ಆಮೇಲೆ ಜೀವ, ಜಡ ಚೇತನ, ಅಚೇತನ ಚೇತನ, ಇವೆರಡರಲ್ಲಿ ನಿರಂತರ ಗುಣಿಸು. ನಿರಂತರ ಸ್ವಾಮಿಯ ಗುಣಗಳನ್ನು ಗುಣಿಸ್ತಾ ಹೋಗು. ಬೊಮ್ಮನ ಮೊದಲು ತೃಣಜೀವರು, ಬ್ರಹ್ಮದೇವರನ್ನು ಮೊದಲು ಮಾಡಿಕೊಂಡು ತೃಣಜೀವರ ತನಕ, ತೃಣಜಂತುಗಳ ಕಡೆ, ಆಮೇಲೆ ಜಡ ಸಂಖ್ಯೆ ಎಂತಿಳಿ ಪೃಥ್ವಿ ಪರಮಾಣು ಹಿಡಿದು ದೊಡ್ಡ ಪೃಥ್ವಿಯ ಬ್ರಹ್ಮಾಂಡ ಎಲ್ಲ ಕಡೆ ಹಿಡಿದು ಕಾಲಾಂತ ಪ್ರಕೃತಿಯನ್ನು ಪ್ರಾರಂಭವನ್ನು ಮಾಡಿ ಕಂತು ಪಿತನು ತಾನೇ, ಅವನ್ನೇ ಇರ್ತಾನೆ ಇಲ್ಲಿ. ಸೃಷ್ಟಿಕರ್ತನಾದ ಹರಿಯೇ ತೇಜಸ್ಸಿನಿಂದ ಅನೇಕ ರೂಪಗಳಲ್ಲಿ ಇರ್ತಾನೆ. ಬ್ರಹ್ಮದೇವರಲ್ಲಿಂದ ಮೊದಲು ಮಾಡಿಕೊಂಡು ತೃಣಜೀವ ತನಕ ಜಂತುಗಳಲ್ಲಿವರೆಗೆ, ಆಮೇಲೆ ಅಚೇತನ ವಸ್ತುಗಳಲ್ಲಿ, ಹಾಗೆ ಭೂಮಿ, ಅಣು, ಸೂಕ್ಷ್ಮ, ಪರಮಾಣು, ಸಣ್ಣ ಕಲ್ಲು, ಮರಳು, ಎಲ್ಲಿಯನ್ನ ನೋಡಿದರೆ ಕೂಡ ಪ್ರಾರಂಭ ಸೃಷ್ಟಿಯನ್ನು ಆರಂಭಿಸಿ ನಮ್ಮ ಸೃಷ್ಟಿಕರ್ತನಾದ ಆ ಸ್ವಾಮಿಯ ತೇಜಸ್ಸಿನೊಂದಿಗೆ ಅನೇಕ ರೂಪಗಳಲ್ಲಿಂದ ಎಲ್ಲ ಚಲನೆಯಲ್ಲಿ ಹರಿ ಅಂತರ್ಯಾಮಿಯಾಗಿ ಇದ್ದು ಬಗೆ ಬಗೆ ವಿಷಯಗಳು, ಜಗತ್ತಿನಲ್ಲಿ ಹಲವು ವಿಷಯಗಳು, ಪ್ರಪಂಚ ಅಂತ್ಯವಿಲ್ಲದೆ ಅಡೆ ಇಲ್ಲದೆ ಅನುಭವ ಮಾಡಲು ಕರ್ಮ ಲೇಪನವಾಗುವು. ಕರ್ಮ ಪುಸಿ ಆಗೋದಿಲ್ಲ ನಮಗೆ. ದುಃಖ ನಿವಾರಕನಾದ ಇಂತು ತಿಳ್ಕೊಂಡು ನಾವು ಬಗೆ ಬಗೆ ಮಾಡ್ತಾ ಇರಬೇಕು. ಕಾಂತಿಯೊಡನೆ ವಾಸವಾಗಿ ಒಂದೊಂದು ಅನಂತ ರೂಪಗಳಾಗಿ ಅನೇಕ ಬಗೆಯಿಂದ ನಿಂತು ಕುಳಿತು ಪವಳಿಸಿ ಆಡುತ್ತಿಪ್ಪನು. ಅನೇಕ ರೂಪಗಳಿಂದ ನಿಂತ್ಕೊಂಡು, ಕೂತು, ಮಲ್ಕೊಂಡು ಎಲ್ಲರನ್ನ ನಮ್ಮನ್ನು ಆಟ ಆಡಿಸ್ತಾ ಇರ್ತಾನೆ. ನಮ್ಮ ಜೊತೆಗೆಲ್ಲ ಕಾರ್ಯಗಳನ್ನು ಮಾಡಿಸ್ತಾ ಇರ್ತಾನೆ. ಇಂತು ತಿಳ್ಕೊಂಡು ಬಗೆ ವಿಷಯ ಅಂತರಂಗ, ಈ ಥರ ನಾವು ತಿಳ್ಕೊಂಡು ಅಂತರಂಗದಲ್ಲಿ ಸ್ವಾಮಿ ವಿಷಯಗಳ ಅಂತವಿಲ್ಲದೆ, ಆ ವಿಷಯಗಳಲ್ಲಿ ಅಂತವಿಲ್ಲಾರದೆ ಜ್ಞಾನ ಅನುಭವಿಸಬೇಕು. ಆವ ಎಂತು ಕರ್ಮಗಳು ಲೇಪನ ಅಂತ ಆಗ ಮಾಡಿದರೆ ಯಾವ ಕರ್ಮಗಳು ನಮಗೆ ಲೇಪನವಾಗೋದಿಲ್ಲ. ಇಲ್ಲಿ ಕೃಷ್ಣ ಪರಮಾತ್ಮ ಇದು ಹೇಳಿದ್ದು, ಗೀತದಲ್ಲಿ ಹೇಳಿದ್ದು ಅದೇ. ನಿನ್ನ ಕೆಲಸ ನೀನು ಮಾಡ್ತಾ ಹೋಗು, ಒಳಗೆ ನಿಂತು ನಾನು ಮಾಡಿಸ್ತೀನಿ. ಯಾವಾಗೆ ನಾನು ಇಷ್ಟೆಲ್ಲ ಮಾಡಬೇಕಾ ಅಂತ ನೀನು ಹೇಳಿದಿ, ಆವಾಗ ನಿನಗೆ ಅಹಂಕಾರ ಬರ್ತದೆ, ಆ ಕರ್ಮ ನಿನಗೆ ಲೇಪನ ಆಗತ್ತೆ. ಎಲ್ಲ ಒಳಗೆ ನಿಂತು ಸ್ವಾಮಿ ಮಾಡಿಸ್ತಾ ಇದ್ದಾನೆ, ಅವನೇ ಮಾಡಿಸ್ತಾನೆ, ಅವನೇ ನೋಡ್ಕೊತಾನೆ ಅಂತಂದಾಗ ಆ ಕರ್ಮ ನಿನಗೆ ಲೇಪನೆ ಆಗೋದಿಲ್ಲ ಅಂತೇಳಿ ಇಲ್ಲಿ ಇದು ತಿಳ್ಕೋಬೇಕು. ದುಃಖ ನಿವಾರಕನಾದ ನಮ್ಮ ವಿಜಯ ವಿಠ್ಠಲನ ಪಾದಗಳನ್ನು ಚಿಂತೆಯಲ್ಲಿ ಎಲ್ಲೆಲ್ಲಿ ಇದ್ದವ ಬಲುಧನ್ಯ, ಅವನ ಚಿಂತೆಯಲ್ಲೇ ಇದ್ದವನು ಬಲುಧನ್ಯ, ಮಹಾಪುಣ್ಯವಂತನು. ಇಲ್ಲಿ ನಿಂತು ಕುಳಿತು ನಡೆದು ಆಡುತ್ತಾ ಎಲ್ಲೆಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾನೆ ನಮ್ಮಪ್ಪ. ಇದನ್ನು ತಿಳ್ಕೊಂಡ ಜ್ಞಾನಿಗಳಿಗೆ ಕರ್ಮದ ಲೇಪ ಬರೋದೇ ಇಲ್ಲ ಅಂಥೇಳಿ ಮತ್ತೆ ಮತ್ತೆ ವಿಜಯದಾಸರು ಹೇಳ್ತಾ ಇದ್ದಾರೆ. ಯಾರು ಎಲ್ಲೆಡೆ ಹರಿಯನ್ನು ನೆನೆಸುತ್ತಾರೋ ಅವರು ಬಲುಧನ್ಯರು, ಧನ್ಯಾತ್ಮರು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅಡಿಗೆ ಮಾಡುವ ಕೆಲಸದಲ್ಲಿ ಇದು ನಾನು ಮಾಡ್ತಿಲ್ಲ, ಒಳಗೆ ನಿಂತು ಸ್ವಾಮಿ ಮಾಡಿಸ್ತಾ ಇದ್ದಾನೆ. ಕೆಲಸ ಮಾಡುವಾಗ ಇದು ನಾನು ಮಾಡ್ತಾ ಇಲ್ಲ, ಒಳಗೆ ದುಃಖ ಬಂದಾಗೆ ಸ್ವಾಮಿ ಕೊಡ್ತಾ ಇದ್ದಾನೆ, ಸ್ವಾಮಿ ಪರಿಹಾರ ಮಾಡ್ತಾನೆ. ಹೀಗೆ ಅದು ನಾವು ತಿಳ್ಕೋಬೇಕು. ಆಮೇಲೆ ಆದಿತಾಳದೊಳಗೆ ಅಡವಿಯಲ್ಲಿ, ಆನೆಯಲ್ಲಿ, ಕಾಡಿನಲ್ಲಿ, ಆನೆಗಳಲ್ಲಿ ಆಗಿರ್ಬೋದು, ಗಿಡದಲ್ಲಿ ಆಗಿರ್ಬೋದು, ಗಿಳಿಗಳಲ್ಲಿ, ಕೆರೆಗೆ ಬಂದ ನೀರಿನಲ್ಲಿ, ಕೊಡೆಯಲ್ಲಿ ಅಂದರೆ ಬಾವಿಯಲ್ಲಿ, ದೇವಸ್ಥಾನದಲ್ಲಿ, ಬೆಟ್ಟದಲ್ಲಿ, ಜಡದಲ್ಲಿ, ಅಚೇತನ ವಸ್ತುಗಳಲ್ಲಿ, ನೀರಿನಲ್ಲಿ, ಜೀವಿಗಳ ದೇಹದಲ್ಲಿ, ಭೂಮಿಯಲ್ಲಿ, ಸೀಮೆಯಲ್ಲಿ, ಗಡಿಯಲ್ಲಿ ಅಂದರೆ, ಆಮೇಲೆ ತೋಳಿನಲ್ಲಿ, ಅಡಿಯಲ್ಲಿ, ನೆಲದಲ್ಲಿ, ಅಳತೆಯಲ್ಲಿ,
ಯಾವುದಾದ್ರೂ ಅಳತೆ ಮಾಡ್ತಾ ಇದ್ದಾರೆ, ಅಳತದಲ್ಲಿ, ಮಡಿಯಲ್ಲಿ, ಮಡಿ ನಾವು ಮಡಿ ಅಂತ ಹೇಳ್ತಾ ಇರ್ತೀವಲ್ಲ, ಆ ಮಡಿಗಳಲ್ಲಿ, ಮನೆಗಳಲ್ಲಿ, ತಲೆಯಲ್ಲಿ, ತಲೆ ಮೇಲೆ ಮುಡಿಯೋ ವಸ್ತುಗಳಲ್ಲಿ, ಹೂವಿನಲ್ಲಿ, ಮುಳ್ಳಿನಲ್ಲಿ, ಹಸುಗಳ ಗುಂಪಿನಲ್ಲಿ, ಯಾಗದಲ್ಲಿ, ಯಜ್ಞಗಳಲ್ಲಿ, ಕುಡಿಯಲ್ಲಿ, ಮಡಿಲಲ್ಲಿ, ಆಮೇಲೆ ಕುರಿಗಳ ನಡುವೆ, ನಡೆವಲ್ಲಿ, ತಾಳದಲ್ಲಿ, ಎಲ್ಲ ಕಡೆ, ಕಡಲಲ್ಲಿ, ಸಮುದ್ರದಲ್ಲಿ, ಕಾಂತಿಯಲ್ಲಿ, ಹಡಗದಲ್ಲಿ, ಹಳ್ಳಿಯಲ್ಲಿ, ಆಮೇಲೆ ಪೆಟ್ಟಿಗೆಯಲ್ಲಿ, ಪಟ್ಟಣದಲ್ಲಿ, ಪಡಿಯಲ್ಲಿ, ದಾರಿಯಲ್ಲಿ, ಕಳೆದು ಹೋಗಿದಲ್ಲಿ, ವಾದ್ಯಗಳಲ್ಲಿ, ಮೇಳಗಳಲ್ಲಿ, ಹೊದಿಕೆಗಳಲ್ಲಿ, ಕಡಿಯಲ್ಲಿ, ತೀವ್ರದಲ್ಲಿ, ಕಾಣದ ಸ್ಥಳದಲ್ಲಿ, ನಿರಂತರವಾಗಿ ಎಲ್ಲ ಕಡೆ, ಇಲ್ಲಿ ಅಂತ ಹೇಳಕ್ಕೆ ಇಲ್ಲ, ಇದು ಇಷ್ಟೊಂದು ಹೇಳ್ತಾ ಇದ್ದಾರೆ ಅಷ್ಟೇ. ಕಡಿಯಲ್ಲಿ, ಕಾಣದಲ್ಲಿ, ಎಡೆಬಿಡದೆ ಈ ಮನಸ್ಸು ಅಡಿ ಮೇಲಾಗಿ ಪೋದಲ್ಲಿ, ಈ ಮನಸ್ಸು ಸ್ಥಿರವಾಗಿ ನೆಲೆಸಿದರೆ ಮತ್ತೆ ಮತ್ತೆ ಉಚ್ಚರಿಸಿ ಬಲವಾಗಿ ನಿಗೂಢವಾಗಿ ನುಡಿ ಪ್ರಕಾರ ಗಾಢವಾಗಿ ಇರುತ್ತೇನೆಂದು ತುಂಬ ಪವಿತ್ರ ಕಡು ಕೃತಾರ್ಥನಾಗು. ಎಲ್ಲ ಕಡೆ ಸ್ವಾಮಿಯನ್ನು ನೆನೆಸು. ನೀ ಎಲ್ಲಿ ಹೋದಲ್ಲಿ, ನಿಂತಲ್ಲಿ, ಕೂತಲ್ಲಿ, ಆನೆ, ಅಡವಿಯಲ್ಲಿ ಹೋದಲ್ಲಿ, ಗಿಡದಲ್ಲಿ ಇದ್ದಲ್ಲಿ, ಗಿಳದಲ್ಲಿ, ಹೂವಿನಲ್ಲಿ, ಹೊದ್ಕೊಂಬೋದಲ್ಲಿ, ಮಲಗುವಲ್ಲಿ, ಎಲ್ಲ ಕಡೆ ಸ್ವಾಮಿಯನ್ನು ಮೇಲಾಗಿ ಅವನ್ನ ಸ್ತುತಿ ಮಾಡ್ತಾ ಹೋಗು. ಈ ಪ್ರಕಾರ ನೀನು ಕಡು ಕೃತಾರ್ಥನಾಗು. ಪಡಿ ಇಲ್ಲದ ದೈವ ಅಂದರೆ ಸುಲಭವಾಗಿ ದೊರಿತಾನೆ ಅವನು. ಅಂಥ ದೈವ ವಿಜಯ ವಿಠ್ಠಲ ಹರಿಯ ಒಡನೊಡನೆ ನೆನೆಸುವುದು, ಅವನ್ನ ಎಲ್ಲ ಕಡೆ ನೆನೆಸುವುದು, ಒಡಲೊಳು ಗುಣಿಸುತ್ತಾ ಅವನನ್ನು ಜೊತೆಯಾಗಿ ನಮ್ಮ ಜೊತೆಯಲ್ಲೇ ನಿಂತು ಇದ್ದಾನೆ ಅಂಥೇಳಿ ಅವನ ಶ್ರೇಷ್ಠತನವನ್ನು ಗುಣಿಸುತ್ತಾ ನಮ್ಮ ಯೋಕ್ತಿ ಪ್ರಕಾರ ನಾವು ಅವನನ್ನು ನಾಮಸ್ಮರಣೆ, ಅವನನ್ನು ನೋಡ್ತಾ ಹೋಗಬೇಕು. ಇಲ್ಲಿ ಹರಿ ಎಲ್ಲೆಡೆ ಇದ್ದಾನೆ, ಎಲ್ಲ ಕಡೆ ಇದ್ದಾನೆ ಅಂಥೇಳಿ ನಾವು ತಿಳ್ಕೋಬೇಕು. ಅವನಿಲ್ಲದ ಜಾಗನೇ ಇಲ್ಲ, ಎಲ್ಲೂ ಇಲ್ಲ. ಭಕ್ತನಿಗೆ ಎಲ್ಲೆಡೆ ಹರಿಯನ್ನು ನೋಡಿ ಯಾವ ಸ್ಥಳದಲ್ಲೂ ವ್ಯತ್ಯಾಸ ಇಲ್ಲ. ಎಲ್ಲದರೊಳಗೆ ಸ್ವಾಮಿ ಇದ್ದಾನೆ. ಮನಸ್ಸು ಎಲ್ಲೆಡೆ ಹರಿ ಇದೆ ಅಂತ ಒಪ್ಪಿಕೊಂಡಾಗೆ ನಿಮ್ಮ ಅಂತರಂಗ ಶಾಂತ, ಕರ್ಮ ಶುದ್ಧ, ಆತ್ಮ ಉನ್ನತವಾಗುತ್ತದೆ. ಮತ್ತು ವಿಜಯ ವಿಠ್ಠಲ ಎನ್ನುವ ನಾಮ ಜಪ, ದೇವರ ನಾಮಸ್ಮರಣೆ ಮನಸ್ಸು ಗಾಢವಾಗಿ ಅವನಲ್ಲಿ ನೆಲೆಸುತ್ತಾ ಹೋಗ್ತದ. ಅವಾಗೇ ಆ ಭಕ್ತ ಕಡುಕೃತಾರ್ಥನಾಗ್ತಾನೆ ಅಂತ ಹೇಳ್ತಾರೆ. ಹರಿಯ ರಹಸ್ಯವನ್ನು ತಿಳ್ಕೋಬೇಕು. ಇಲ್ಲಿ ಆನೆ ಅಂತಂದಾಗೆ ದೊಡ್ಡವರು ಅನ್ಬೋದು, ಗಿಳಿ ಅಂದಾಗೆ ಸಣ್ಣದು ಅಂತ ಅನ್ಬೋದು. ಅಂದರೆ ದೊಡ್ಡ ವಸ್ತುವಾಗಿರ್ಬೋದು, ಸಣ್ಣ ವಸ್ತುವಾಗಿರ್ಬೋದು, ಗಿಡಗಳಾಗಿರ್ಬೋದು, ಸ್ಥಿರ ವಸ್ತುವಾಗಿರ್ಬೋದು, ಚಲನೆ ಇರಲಾರ್ದಾಗಿರ್ಬೋದು, ಅಚಲ ವಸ್ತುವು ಯಾವುದೇ ಆಗಲಿ ಸ್ವಾಮಿಯ ಆಟ ಅವನು ನಿಂತು ಮಾಡಿಸಿದರೆ ಆಗತ್ತೇ, ಇಲ್ಲ ಅಂದರೆ ಇಲ್ಲ. ಮನೆಯಲ್ಲಿ ಕೆಲಸ ಮಾಡುವಾಗ ಆಗಿರ್ಬೋದು, ಅವನು ನಿಂತು ಮಾಡಿಸ್ತಾನೆ. ದುಃಖದ ಸಮಯದಲ್ಲಿ ಅವನು ನಿಂತು ಆ ನೋವು ಕೊಡ್ತಾನೆ. ಆ ನೋವು ಕಳೆಯುವವನು ಅವನೇ. ಎಲ್ಲೆಲ್ಲೂ ಹರಿ, ಅವನನ್ನು ನೋಡುತ್ತಿದ್ದೇನೆ ಎಂಬ ಮನಸ್ಸನ್ನು ತಂದ್ಕೋಬೇಕು ನಾವು. ಮಾತಿಗೆ ನಾಮ ಜಪ ಮಾಡ್ತಾನೇ ಇರಬೇಕು. ಅವನನ್ನು ನಿನ್ನೊಳಗೆ ಗುಣಗಳನ್ನು ಹೊಳೆಯುತ್ತಾನೆ. ನೀನು ಯಾವತ್ತೂ ಅವನ್ನ ಯಾವ್ಯಾವ ರೂಪಗಳನ್ನು ನಾವು ಚಿಂತನೆ ಮಾಡ್ತಾವೋ, ಯಾವ್ಯಾವ ಗುಣಗಳನ್ನು ಚಿಂತನೆ ಮಾಡ್ತಾ ಹೋಗ್ತೀವೋ ಆ ಗುಣಗಳನ್ನು ನಮ್ಮ ಒಳಗೆ ಪ್ರಕಟೀಕೃತ ಮಾಡ್ತಾನೆ. ಇದೇ ಘನ ಪೂಜೆ ಅಂತ ಹೇಳೋದು. ಘನ ಪೂಜೆ ಇದು, ಗಾಢವಾದ ಪೂಜೆ, ಆಳವಾದ ಉಪಾಸನೆ ಇದು. ಕಾಣೋ, ಆಲೋಚಿಸಿ ನೋಡಿ. ಗುಣಾತೀತ, ಸತ್ವ ರಜಸ್ಸು ಗುಣಗಳ 3 ಗುಣಗಳಿಗೆ ಅತೀತನಾದ ವಿಜಯ ವಿಠ್ಠಲನ ಪಾದದಲ್ಲಿ ಇರು. ನೀನು ಅವನಿಗೆ ಶರಣಾಗು. ಇದೇ ಆಲೋಚನೆ ಮಾಡಿ ನೋಡು. ಇದೇ ನಿಜವಾದ ಪೂಜೆ. ಅಲ್ಲಿ ಒಬ್ಬರು ಬೈತಾ ಇದ್ದಾರೆ, ಅವರು ಬೈತಾ ಇದ್ದಾರೆ ಅಂತಂದಾಗೂ ಒಳಗೆ ನಿಂತು ಸ್ವಾಮಿ ಬಯಸ್ತಾ ಇದ್ದಾರೆ. ಒಬ್ಬರು ಅಂತ ಇದ್ದಾರೆ, ಹೊಗಳ್ತಾ ಇದ್ದಾರೆ, ಎಲ್ಲದರೊಳಗೂ ಸ್ವಾಮಿ ನಿಂತು ಮಾಡಿಸೋನು ಅವನೇ 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 ಅಂಥೇಳಿ ಕ್ಷಣಕ್ಕೂ ನಾವು ತಂದ್ಕೋಬೇಕು. ಅದು ಬಂದಾಗೆ ಅದು ಘನ ಪೂಜೆ ಅಂತ ಆಗೋದು. ಅದು ಆಲೋಚನೆ ಮಾಡಿ ನೋಡ್ರಿ. ಈ ಗುಣಾತೀತನಾದ ನಮ್ಮ ವಿಜಯ ವಿಠ್ಠಲನ ಪಾದದಲ್ಲಿ ನೀವು ಬೆಳ್ರಿ ಅಂತ ಹೇಳಿ ವಿಜಯದಾಸರಲ್ಲಿ ಗಟ್ಟಿಯಾಗಿ ಹೇಳ್ತಾ ಇದ್ದಾರೆ. ಈ ಅನುಸಂಧಾನ ನಮಗೆ ಬರಲಿ ಅಂತ ಆ ಸ್ವಾಮಿಯನ್ನು ನಾವೆಲ್ಲರೂ ಬೇಡ್ಕೊಳ್ಳೋಣ. ಇದರಲ್ಲಿ ಏನಾದರೂ ತಪ್ಪುಗಳಿದ್ದಲ್ಲಿ ಕ್ಷಮೆ ಇರಲಿ. ಒಳಗೆ ನಿಂತು ಸ್ವಾಮಿ ಏನು ನುಡಿಸಿದ್ದಾನೋ ಅದು ನುಡಿಲಕ್ಕೆ ಪ್ರಯತ್ನ ಮಾಡಿರುವುದು. ನಾಹಂಕರ್ತ ಹರಿಕರ್ತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜೈ ವಿಜಯರಾಯ. ಹರೇ ಶ್ರೀನಿವಾಸ.